ಅಜ್ಜಿ ಕೇಳಲ್ಲ. ಯಾಕೆ ಹೇಳು? ಯಾಕೆ? ನಾನು ಬರುವಾಗ ದೂರದಲ್ಲಿರೋ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊ ಬರ್ತೀವಿ ಅಂತ ಹೇಳಿದೀನಿ. ಸೊ ನೋ ಪ್ರಾಬ್ಲಮ್, ನಾವಿಬ್ರು ಆರಾಮಾಗಿರ್ಬೋದು. ಏನಂತೀಯ? ನನ್ನ ಜೊತೆ ಬನ್ನಿ ಅಂದೇಳಿ ಹೇಳ್ತೆ. ಯಾಕೆ ಸರ್, ನಾವೇನ್ ತಪ್ಪು ಮಾಡಿದೀವಿ? ತಪ್ಪೇನು ಮಾಡಲಿಲ್ಲ, ಆದರೆ ನಿಮ್ಮ ಮೇಲೆ ಒಂದು ಸಣ್ಣ ಡೌಟ್ ಇತ್ತು, ಅದನ್ನು ಕ್ಲಿಯರ್ ಮಾಡ್ಕೊಂಡ್ಕ ಅದಕ್ಕೋಸ್ಕರ ನೀವು ಬರಬೇಕು. ಸರ್, ನಾನೇ ನನ್ನ ಹೆಂಡತಿ ಬಗ್ಗೆ ಡೌಟ್ ಪಡಲ್ಲ, ನೀವ್ಯಾರು ಸರ್ ಡೌಟ್ ಪಡಕ್ಕೆ? ಆ ಡೌಟ್ ಅಲ್ಲ, ನಮ್ಮನೇ ನಮ್ಮ ಶಟ್ಕನ್ ಮನೇಲಿ ಇಬ್ಬರಿದ್ರು, ಸೇಮ್ ಮುಖ ಸೇಮ್ ಫೇಸ್ ಕಟ್, ಆದರೆ ಕಾಸ್ಟ್ಯೂಮ್ ಮಾತ್ರ ಬೇರೆ. ನಾವು ಬೇರೆ ಅವ್ರು ಬೇರೆ ಸರ್. ಆದರೆ ನಂಗೆ ಹಂಗೆ ಅನಿಸ್ತಾ ಇಲ್ಲ, ನೀವೇ ಅವರಂದಲ್ಲಿ ನನ್ನ ಒಳ ಮನಸ್ಸು ಹೇಳ್ತಿತ್ತು, ಅದಕ್ಕೋಸ್ಕರ ನೀವು ನನ್ನ ಜೊತೆ ಬರಬೇಕು. ಸರ್, ಬರ್ಲಿಲ್ಲ ಅಂದ್ರೆ ಏನ್ ಸರ್ ಮಾಡ್ತೀರಾ? ವಾದ್ಯಾಳ್ಕೋತೆ. ಏನ್ ಸರ್ ಧಮ್ಕಿ ಹಾಕ್ತೀರಾ? ಒಂದೇ ಮಾತಲ್ಲಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ನಾವೇನ್ ದಡ್ರಲ್ಲ, ನಾವು ಬುದ್ಧಿವಂತ್ರೆ. ನಾವು ಬರ್ಲಿಲ್ಲ ಅಂದ್ರೆ ಹೊಡೆದು ಹೇಳ್ಕೊ ಹೋಗ್ತೀರಾ ಅಂತ ಗೊತ್ತು. ಕರ್ದಿಯಾ ಶಾಂತು? ಯಜಮಾನ್ರೆ, ಕರೆದ್ ನಾನು ಏನ್ ವಿಷಯ ಅಂತ ಹೇಳಿ. ಹೇಳ್ತೆ. ಜಗತ್ತಲ್ಲಿ ಒಂದೇ ಥರ 7 ಜನ ಇರ್ತರಂಬು ಶಾಂತಮ್ಮನವರೇ, ಹಾಗೂ ಶಾಂತಮ್ಮನವರ ಆ ದಿನಗಳ ಪಾರ್ಟ್ನರ್ ಆಗಿದ್ದಂಥ ವಿಶ್ವನಾಥ್ ಅವರೇ, ಮತ್ತು ನಮ್ಮ ಈ ದಿನಗಳ ಪಾರ್ಟ್ನರ್ ಆಗಿರ್ತಕ್ಕಂಥ ಗೌರಿ ಅವರೇ, ಹಾಗೂ ನಮಗೆ ಗರಿಗರಿ ಬಜ್ಜಿ ಮಾಡಿ ಕೊಡ್ತಕ್ಕಂತಹ ಗಿರ್ಜಮ್ಮನವರೇ. ರೈ ಕುಯ್ದಿದ್ ಸಾಕು, ವಿಷಯ ಏನು ಅಂತ ಹೇಳ. ಹೇಳ್ತೆ. ಪ್ಲೀಸ್ ಕಮಿಂಗ್. ಯಾರು ಇವ್ನ ಎಲ್ಲೋ ನೋಡ್ದಂಗಿದೆಲ್ಲ. ಓಹ್, ನಿಮಗೂ ಹಾಗೆ ಅನಿಸ್ತಿತ್ತಾ? ಅನ್ಸೋದಲ್ಲ, ಇವರಿಬ್ಬರನ್ನ ಇಲ್ಲೇ ಏನೋ ನೋಡಿದ್ದೀನಲ್ಲ. ಅಯ್ಯೋ, ಅವ್ರು ನಾವಲ್ಲ ಮೇಡಮ್, ಏನಾದ್ರು ಹೇಳ್ಬೇಡಿ. ಹೌದು, ಅವ್ರು ನಾವಲ್ಲ ಅಂದ್ರು ಇವರೇ ಹೌದು ಹೌದು ಅಂತ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದ್ರು. ಆಕ್ಚುಲಿ ನಾವು ನಾರ್ತ್ ಇಂಡಿಯನ್ಸ್, ಯು ನೋ. ನೋಡಕ್ಕೆ ನನ್ನ ಮೊಮ್ಮಕ್ಕಳ ತರನೇ ಇದ್ದೀರಾ. ನಾರ್ತ್ ಇಂಡಿಯಾದಲ್ಲೂ ನಮ್ಮ ತರನೇ ಜನಗಳಿದ್ದಾರೆ ಅಂತ ಕೇಳಿ ತುಂಬಾ ಖುಷಿ ಆಯ್ತು. ಯಾವೂರು? ನೇಪಾಳನಾ? ನಹಿ, ಹಮಾರ ಜಾಪಾಳ. ಆ ಥರನೂ ಒಂದು ಊರು ಇದೆಯಾ? ಅಯ್ಯೋ ಯಜಮಾನ್ರೆ, ಇವ್ರು ಸುಳ್ಳು ಹೇಳ್ತಿದ್ರು, ನೀವು ಇವ್ರನ್ನ ನಂಬ್ಕೊಂಡಿರಲ್ಲ. ಏಯ್, ನಿಜ ಹೇಳಿ, ನಿಮ್ಮ ಅಜ್ಜಿಗೆ ಮೋಸ ಮಾಡಿ ಒಳಗೊಂದು ಹೊರಗೊಂದು ವೇಷ ಹಾಕ್ತಿದ್ರಿ ಅಲ್ದಾ? नहीं नहीं, दिल दे चुके सनम, हम आपके है कौन, दिल वाली दुल्हनिया ले जाएगी. ನಾನು ಹಿಂದಿ ಚೆನ್ನಾಗಿ ಮಾತಾಡ್ದೆ ಅಲ್ವಾ? ಇವರೆಲ್ಲ ಸುಮ್ಮನೆ ಇರೋದು ನೋಡಿದ್ರೆ ನಂಬ್ಕೊಂಡಿದ್ದಾರೆ ಅನ್ಸುತ್ತೆ ಬೇಬಿ. ಇಷ್ಟೆಲ್ಲ ಹಿಂದಿ ಮಾತಾಡ್ತಾರೆ. ಇವರು ನನ್ನ ಮೊಮ್ಮಕ್ಕಳಲ್ಲ, ನನ್ನ ಮೊಮ್ಮಕ್ಕಳು ದೂರದ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಸಾಯಂಕಾಲ ಬರ್ತಾರೆ ಅಂತ ನಾನು ನಂಬಿದ್ದೆ. ಆದ್ರೆ ಈಗ ಇವಳ ಕೈಯಲ್ಲಿರೋ ಗೋರಂಟೆ ನಿಜ ಹೇಳ್ಬಿಡ್ತು. ಅಜ್ಜಿ, ಅದು ಏನಿದ್ ನಿಮ್ಮ ಅವತಾರ? ಏನಾಗಿದೆ ನಿಮ್ಗೆ? ಹೇ, ನಮ್ಮ ಶಾಂತಿಗೆ ಈ ಥರ ಮೋಸ ಮಾಡಬಹುದಾ? ಪಾಪ, ಅವಳ ಮನಸ್ಸಿಗೆ ಎಷ್ಟು ನೋವಾಗಿರ್ಬೋದು. ಬುದ್ಧಿ ಬೇಡವಾ ನಿಮಗೆ? ಅವ್ರಿಗೆ ಎಂತಕ್ಕೆ ಬೈತಿದ್ರಿ ಯಜಮಾನ್ರೆ? ತಪ್ಪೆಲ್ಲ ಶಾಂತಮ್ಮನವ್ರದ್ದು. ಚಿಕ್ಕ ವಯಸ್ಸಲ್ಲಿ ಏನೋ ಸರಿ ಅಮ್ಮ, ಆದರೆ ವಯಸ್ಸಿಗೆ ಬಂದಮೇಲೂ ನನ್ನ ಮೊಮ್ಮಗ ನನ್ನ ಸುತ್ತನೇ ಸುತ್ತಬೇಕು, ನಾನು ಹೇಳ್ದ ಹಾಗೆ ಕೇಳಬೇಕು ಅಂತ ಅನ್ಕೊಂಡ್ರಲ್ಲ, ಅದು ನಿಮ್ಮ ಎರಡನೇ ತಪ್ಪು. ಮದ್ವೆ ಆಗಿದೆ ಅಂತ ಗೊತ್ತಿದ್ರು ಅವ್ರನ್ನ ಒಟ್ಟಿಗೆ ಇರಕ್ ಬಿಡದೆ ಅವ್ರಿಬ್ರು ಮಧ್ಯೆ ಹೋಗಿ ಮಲಗ್ತಿದ್ದೀರಲ್ಲ, ಅದು 3ನೇ ತಪ್ಪು. ಇನ್ನು ಯಾವುದೋ ಜಾತಕನ ನಂಬ್ಕೊಂಡು ನೀವು ಉಳಿಕಂದಳಿ ಮೊಮ್ಮಕ್ಕಳ ಕನಸನ್ನ ಹಾಳು ಮಾಡ್ತಿದ್ರಲ್ಲ, ಅದು ನೀವು ಮಾಡೋದು 4ನೇ ತಪ್ಪು. ಹೌದು, ನನಗೀಗೆಲ್ಲ ಅರ್ಥ ಆಗ್ತಿದೆ. ನಾನು ಮಾಡಿದ ದೊಡ್ಡ ತಪ್ಪು. ಆದರೆ ನನ್ನ ಮೊಮ್ಮಗನ ಮೇಲಿರೋ ಪ್ರೀತಿ
ನಾನು ಈ ರೀತಿ ಮಾಡೋ ಹಾಗೆ ಮಾಡ್ತು. ಆಕಾಶ, ವಾಣಿ, ದಯಮಾಡಿ ನನಗೆ ಕ್ಷಮಿಸ್ಬಿಡ್ರಪ್ಪ. ಅಯ್ಯೋ, ನೀವು ದೊಡ್ಡವರು, ಹಾಗೆಲ್ಲ ಅನ್ಬೇಡಿ ಅಜ್ಜಿ. ಇಬ್ರಿಗೂ ನಿಮಗೆ ನೋವು ಮಾಡೋಕೆ ಇಷ್ಟ ಇರಲಿಲ್ಲ ಅಜ್ಜಿ. ಅದಕ್ಕೇನೆ ನಿಮ್ಮ ಮುಂದೆ ಇದ್ದಾಗ ಹಾಗೆ, ನಾವಿಬ್ರು ಇದ್ದಾಗ ಹೀಗಿರ್ತಿದ್ವಿ. ನೋಡಿ, ಇನ್ಮೇಲೆ ಈ ಥರ ಡ್ರೆಸ್ ಹಾಕೊಂಡು ನಾವು ನಿಮ್ಮನ್ನ ಯಾಮರ್ಸಲ್ಲ. 1 ವರ್ಷ ತಾನೇ, ನಾವಿಬ್ರು ದೂರನೇ ಇರ್ತೀವಿ. ನಮ್ಮಿಬ್ಬರಿಗೂ ನೀವು ಮುಖ್ಯ ಅಜ್ಜಿ. ನೋಡಿದ್ಯಾ ಶಾಂತು, ಪ್ರೀತಿಯಿಂದ ನಂಬಿಕೆ ಕಳಕಟ್ಟುತ್ತೆ, ಆದರೆ ಬಂಧನದಿಂದ ಉಸಿರು ಕಟ್ಟುತ್ತೆ. ಇಷ್ಟೇ ವ್ಯತ್ಯಾಸ. ಹೌದಮ್ಮ, ನಾವು ಬೇಲಿ ಹಾಕಿದ್ರೆ ಹಾರೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ದೀವಿ ಅಂತ ಅರ್ಥ. ಅದೇ ಅರ್ಥ ಮಾಡಿಸಿ ಪ್ರೀತಿ ಕೊಟ್ರೆ ಅನರ್ಥ ಆಗೋದು ತಪ್ಪುತ್ತೆ. ನೋಡಿ, ಇದ್ದ ವಿಷಯನ ಇದ್ದ ಹೇಳಿದ್ರೆ ಏನು ಸಮಸ್ಯೆ ಇರಲ್ಲ. ಕೂತು ಮಾತಾಡಿದ್ರೆ ಎಲ್ಲ ಸಮಸ್ಯೆನೂ ಬಗೆಹರಿಯತ್ತೆ. ದೊಡ್ಡವರು ನಿರ್ಬಂಧ ಹಾಕಿದ್ರೆ ಚಿಕ್ಕವರು ನಿಮ್ಮ ಸಮಸ್ಯೆಯನ್ನ ಹೇಳ್ಕೋಬೇಕು. ಆಗ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗತ್ತೆ. ಹೌದು, ಇನ್ಮೇಲೆ ನೀವು ನಿಮ್ಗಿಷ್ಟ ಬಂದಾಗಿರಿ. ವರ್ಷ ಕಳೆಯೋದ್ರೊಳಗಡೆ ನನ್ನ ಕೈಗೆ ಒಂದು ಮರಿ ಮೊಮ್ಮಗು ಬೇಕು. ಇದು ನನ್ನ ಆರ್ಡ್ರು. ಈ ಆರ್ಡರ್ ಪಾಸ್ ಆಯ್ತಂದ್ರೆ ನೀವು ರೂಮ್ ಚೇಂಜ್ ಮಾಡಿ.